Hello everyone, welcome to Sanmargaha classes. Let us see question number 7 of chapter Chemical Effects of Electric Current. A weak conductor of electricity among the following is ಕೊಟ್ಟಿರೋದ್ರಲ್ಲಿ ಯಾವುದು weak conductor of electricity ಅನ್ನೋದನ್ನ ನೋಡಬೇಕು. ಹಾಗಿದ್ರೆ ವಾಟ್ ಇಸ್ ಕಂಡಕ್ಟರ್? ಕಂಡಕ್ಟರ್ ಅಂದ್ರೆ ಏನು? ಕಂಡಕ್ಟರ್ ಅಂದ್ರೆ ಬಸ್ಸಲ್ಲಿ ಟಿಕೆಟ್ ಕೊಡೋರು ಅಂತ ಬರಿಬೇಡಿ, ನೀವು ಸೈನ್ಸ್ ಬರೀತಿದ್ದೀರಾ. ಸೊ ಕಂಡಕ್ಟರ್ ಇಸ್ ನಥಿಂಗ್ ಬಟ್ ವಿಚ್ ಕಂಡಕ್ಟ್ಸ್ ಇಲೆಕ್ಟ್ರಿಸಿಟಿ ಥ್ರೂ ಇಟ್, ಕಂಡಕ್ಟರ್ ಅಂತ ಕರಿತೀವಿ. ಹಾಗಿದ್ರೆ ಕೊಟ್ಟಿರೋದ್ರಲ್ಲಿ ಯಾವುದು ಕಂಡಕ್ಟ್ ಮಾಡೋದಿಲ್ಲ, ಸರಿಯಾಗಿ ಯಾವುದು ಇಲೆಕ್ಟ್ರಿಸಿಟಿಯನ್ನ ತನ್ನ ಮೂಲಕ ಹರಿದು ಹೋಗ್ಲಿಕ್ಕೆ ಕೊಡೋದಿಲ್ಲ. ಓಕೆ, ಆಪ್ಷನ್ ಎ ವಿನೇಗರ್. ವಿನೇಗರ್ ಅಲ್ಲಿ ಏನಿರುತ್ತೆ? ಅಸಿಟಿಕ್ ಆಸಿಡ್ ಇರುತ್ತೆ. Which is acid? You know, acid, base and salts, when they dissolve in water, they conduct electricity. ಯಾವಾಗಲೂ ಆಸಿಡ್, ಬೇಸ್ ಮತ್ತೆ ಸಾಲ್ಟ್ ವಾಟರ್ ಅಲ್ಲಿ ಡಿಸಾಲ್ವ್ ಆಗಿದೆ ಅಂದ್ರೆ ದೇ ಕಂಡಕ್ಟ್ ಇಲೆಕ್ಟ್ರಿಸಿಟಿ. ಈಗ ವಿನೇಗರ್ is acid, therefore when it is dissolved in water, which conduct electricity? Yes, this is option B, sugar solution. See, sugar solution is not acid, it is not base, it is not salt, and ಇದು ಅಯಾನ್ಸ್ ಅನ್ನ ಪ್ರೊಡ್ಯೂಸ್ ಮಾಡೋದಿಲ್ಲ. ವಿನೇಗರ್ ಅಲ್ಲಿ ನೋಡಿದ್ರೆ ವಿಚ್ ಪ್ರೊಡ್ಯೂಸಸ್ ಅಯಾನ್ಸ್. ಯಾವಾಗ್ಲೂ ನೆನ್ಪಿಟ್ಕೊಳ್ಳಿ, ಇಫ್ ಲಿಕ್ವಿಡ್ ಅದು ಕಂಡಕ್ಟ್ ಮಾಡ್ತಾ ಇದೆ ಅಂದ್ರೆ ಇಟ್ ಶುಡ್ ಪ್ರೊಡ್ಯೂಸ್ ಅಯಾನ್ಸ್. ಅಲ್ಲಿ ಅಯಾನ್ಸ್ ಪ್ರೊಡ್ಯೂಸ್ ಆಗಿರ್ಬೇಕು. ಅಯಾನ್ಸ್ ಅಂದ್ರೆ ಅಲ್ಲಿ ಪಾಸಿಟಿವ್ ಚಾರ್ಜ್ ಇರಬಹುದು, ನೆಗೆಟಿವ್ ಚಾರ್ಜ್ ಇರಬಹುದು. ಕಾಪರ್ ಸಲ್ಫೇಟ್ ಅಂತ ನೋಡೋಣ. ಕಾಪರ್ ಸಲ್ಫೇಟ್ ಅಲ್ಲಿ Cu2+ ಇರುತ್ತೆ, SO4 2- ಇರುತ್ತೆ. ಅಥವಾ ಹೈಡ್ರೋಕ್ಲೋರಿಕ್ ಆಸಿಡ್ ಕೇಳಿದೀರಾ? ಹೈಡ್ರೋಕ್ಲೋರಿಕ್ ಆಸಿಡ್ ಅಲ್ಲಿ ಏನಿರುತ್ತೆ? HCl ಇರುತ್ತೆ. HCl ಅಲ್ಲಿ H+ ಮತ್ತೆ Cl-. ನೀವು ಇದನ್ನ HCl ಅನ್ನ ನೀರಿಗೆ ಹಾಕಿದ್ರೆ H+ ಮತ್ತೆ Cl-, ಇದನ್ನ ನಾವು ಅಯಾನ್ ಅಂತ ಕರಿತೀವಿ. ಇದ್ರ ಮೇಲೆ ಚಾರ್ಜ್ ಇದೆ ಅಲ್ಲ, ಇದನ್ನ ಅಯಾನ್ ಅಂತ ಕರಿತಿರ್ತೀವಿ. ಈಗ ವಿನೇಗರ್ which contains acetic acid, when it is dissolved in water, which is good conductor. Then okay, actually it is weak conductor, but sugar compare ಮಾಡಿದ್ರೆ sugar solution, it is a bad conductor. ಇಲ್ಲಿ ಯಾವುದೇ ions produce ಆಗೋದಿಲ್ಲ. ಹಾಗಾಗಿ this one is correct option. Option C, lemon juice. Lemon juice contains citric acid. Again acid ಬಂತು. Acid electricity ಅನ್ನ conduct ಮಾಡುತ್ತೆ. Therefore option C is wrong. Option D, sulfuric acid. Again it is acid. When it is dissolved in water, it conducts electricity. So this is also wrong. The correct option is option B, sugar solution. When sugar is added to water, it do not conduct electricity. ನೋಡಿ ಇಲ್ಲಿ ವಿನೇಗರ್ ಇದೆ, ಲೆಮನ್ ಜ್ಯೂಸ್ ಇದೆ, ಸಲ್ಫ್ಯೂರಿಕ್ ಆಸಿಡ್ ಇದೆ. ಈ ಮೂರು ಕೇಸಲ್ಲಿ ಬಲ್ಬ್ ಗ್ಲೋ ಆಗ್ತಾ ಇದೆ, ಬಟ್ ನಾಟ್ ಇನ್ ಸೆಕೆಂಡ್ ಕೇಸ್ where it contains sugar solution. Sugar solution ಅಲ್ಲಿ electricity pass ಆಗ್ತಾ ಇಲ್ಲ. Therefore this is a weak conductor of electricity among the given solutions. Thank you.